ಥಗ್ ಲೈಫ್ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ತಮಿಳು ನಟ ಕಮಲ್ ಹಾಸನ್ಗೆ ಕ್ಷಮೆ ಕೇಳಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ರು. ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೊಟ್ಟಿದ್ದಂತ ಆ ಸಲಹೆಗೆ ಇವತ್ತು ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಕ್ಷಮೆ ಕೇಳುವಂತೆ ಹೇಳುವಂತದ್ದು ಹೈಕೋರ್ಟ್ನ ಕೆಲಸ ಅಲ್ಲ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದು ಕಾನೂನು ಪಾಲನೆ ಮತ್ತು ಮೂಲಭೂತ ಹಕ್ಕಿಗೆ ಸಂಬಂಧಿಸಿದಂತಹ ಪ್ರಕರಣ. ಹಾಗಾಗಿ ಈ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನ ಮಾಡಿದೆ. ಸುಪ್ರೀಂ ಕೋರ್ಟ್ ಕಾನೂನು ಮತ್ತು ಮೂಲಭೂತ ಹಕ್ಕಿನ ರಕ್ಷಕ, ಕಸ್ಟೋಡಿಯನ್ ಅಂತೇಳಿ ಕರಿತೀವಿ ನಾವು ಸುಪ್ರೀಂ ಕೋರ್ಟ್ ಅನ್ನ. ಕಸ್ಟೋಡಿಯನ್, ಫಂಡಮೆಂಟಲ್ ರೈಟ್ಸ್ ಮತ್ತೆ ರೂಲ್ ಆಫ್ ಲಾ, ಇದರ ಕಸ್ಟೋಡಿಯನ್ ಯಾರು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್. ಇದು ಕೇವಲ ಸಿನಿಮಾಕ್ಕಷ್ಟೇ ಸಂಬಂಧಿಸಿದಂತಹ ವಿಷಯ ಅಲ್ಲ. ಈ ಫಂಡಮೆಂಟಲ್ ರೈಟ್ ಮತ್ತು ರೂಲ್ ಆಫ್ ಲಾ, ಕಾನೂನು ಮತ್ತು ಮೂಲಭೂತ ಹಕ್ಕಿನ ರಕ್ಷಕ ಸುಪ್ರೀಂ ಕೋರ್ಟ್ ಎನ್ನುವಂಥದ್ದು ಕೇವಲ ಸಿನಿಮಾಕ್ಕಷ್ಟೇ ಸಂಬಂಧಿಸಿದ್ದ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಮನಮೋಹನ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಮಲ್ ಹಾಸನ್ ಪರ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ವಿಚಾರಣೆ ನಡೆಯಿತು. ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾವನ್ನ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಘೋಷಿತವಾದಂತಹ ನಿರ್ಬಂಧವನ್ನ ಹೇರಲಾಗಿದೆ. ಫ್ರಿಂಜ್ ಎಲಿಮೆಂಟ್ಸ್ಗಳು ಅಂದ್ರೆ ಗಲಾಟೆ ಮಾಡುವ ಗುಂಪುಗಳು ಅಂತ ಹೇಳಿ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ, ಈ ಎಲಿಮೆಂಟ್ಗಳು ಸಿನಿಮಾ ಬಿಡುಗಡೆಗೆ ಅಡ್ಡಿಪಡಿಸ್ತಾ ಇದ್ದೇವೆ ಎನ್ನುವಂತಹ ಆರೋಪವನ್ನು ಹೊರಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಸೊ ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್, ಈ ಪರ್ಟಿಕ್ಯುಲರ್ ಈ ಕಂಟೆಂಟ್ ಏನಿದೆ, ಕ್ಷಮೆ ಕೇಳುವಂತೆ ಆದೇಶಿಸುವಂಥದ್ದು ಹೈಕೋರ್ಟ್ನ ಕೆಲಸ ಅಲ್ಲ, ನನ್ ಆಫ್ ಬಿಸಿನೆಸ್ ಅಂತ ಹೇಳಿದ್ದಾರೆ. ಹೈಕೋರ್ಟ್ನ ಕೆಲಸ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಕಮಲ್ ಹಾಸನ್ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರದ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಕೆಲವೊಂದು ಗುಂಪು ಮತ್ತು ಪುಂಡರು ಅಡ್ಡಿಪಡಿಸುವುದನ್ನ ನಾವು ಸಹಿಸಲು ಸಾಧ್ಯವಿಲ್ಲ. ನೆಲದ ಕಾನೂನು ಪಾಲನೆ ಆಗಲೇಬೇಕು. ರೂಲ್ ಆಫ್ ಲಾ ಏನಿದೆ ಅದು ಪಾಲನೆ ಆಗಲೇಬೇಕು. ಒಂದು ವೇಳೆ ಯಾರಾದರೂ ಹೇಳಿಕೆ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ನೀವು ಹೇಳಿಕೆಯನ್ನು ಕೊಡಿ. ಯಾರಾದರೂ ಏನಾದರೂ ಬರೆದರೆ ಅದಕ್ಕೆ ಬರವಣಿಗೆಯಲ್ಲೇ ನೀವು ತಿರುಗೇಟನ್ನು ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಅವರು ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. CBFC ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಏನಿದೆ, ಕೇಂದ್ರೀಯ ಸಿನಿಮಾ ಪ್ರಮಾಣ ಪತ್ರ ಮಂಡಳಿ ಏನಿದೆ, ಅಲ್ಲಿಂದ ಪ್ರಮಾಣ ಪತ್ರ ಪಡೆದಿರುವಂತಹ ಯಾವುದೇ ಸಿನಿಮಾವಾದ್ರೂ ಕೂಡ ಅದು ಬಿಡುಗಡೆ ಆಗಲೇಬೇಕು ಮತ್ತು ಆ ಸಿನಿಮಾ ಬಿಡುಗಡೆಗೆ ರಾಜ್ಯ ಸಹಕರಿಸಬೇಕು. ರಾಜ್ಯ ಅಂದ್ರೆ ರಾಜ್ಯ ಸರ್ಕಾರ ಸಹಕರಿಸಬೇಕು. ಥಿಯೇಟರ್ಗಳಿಗೆ ಬೆಂಕಿ ಹಚ್ಚುತ್ತಾರೆ ಎಂಬ ಏಕಮಾತ್ರ ಕಾರಣಕ್ಕೆ ಸಿನಿಮಾ ಬಿಡುಗಡೆ ಸಾಧ್ಯವಿಲ್ಲ ಎಂದು ಹೇಳಲಾಗದು. ಜನ ಸಿನಿಮಾ ನೋಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ, ಅದು ಅವರಿಗೆ ಬಿಟ್ಟಿದ್ದು. ಜನ ಸಿನಿಮಾ ನೋಡಲೇಬೇಕು ಅಂತೇಳಿ ನಾವೇನು ಆರ್ಡರ್ ಮಾಡ್ತಾ ಇಲ್ಲ. ಆದರೆ ಸಿನಿಮಾ ಬಿಡುಗಡೆ ಆಗಬೇಕು. CBFC ಇಂದ, ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್, ಇಲ್ಲಿಂದ ಪ್ರಮಾಣ ಪತ್ರವನ್ನು ಪಡೆದಿರುವಂತಹ ಸಿನಿಮಾ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಬಿಡುಗಡೆ ಆಗಬೇಕು. ಕಾನೂನು ಪಾಲನೆ ಮುಖ್ಯ. CBFC ಇಂದ ಪ್ರಮಾಣಿತವಾದಂತಹ ಸಿನಿಮಾ ಬಿಡುಗಡೆಗೆ ಯಾರೇ ಬಯಸಿದ್ರು ಕೂಡ, ಅಂದ್ರೆ ಸಿನಿಮಾದ ನಿರ್ಮಾಪಕರು ಯಾರೇ ಬಯಸಿದ್ರು ಕೂಡ ಅದಕ್ಕೆ ಸಹಕಾರ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಮನಮೋಹನ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಥಗ್ ಲೈಫ್ ಬಿಡುಗಡೆ ಸಂಬಂಧ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಇವತ್ತು ತನ್ನ ಪೀಠಕ್ಕೆ ವರ್ಗಾವಣೆ ಮಾಡಿಕೊಂಡಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಅಂದ್ರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಈಗ ಈ ಪರ್ಟಿಕ್ಯುಲರ್ ಸಿನಿಮಾಕ್ಕೆ ಏನು ಕಮಲ್ ಹಾಸನ್ ಮತ್ತು ಆ ಸಿನಿಮಾದ ನಿರ್ಮಾಪಕರು ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೆಯಲ್ಲ. ಈಗ ಕಂಪ್ಲೀಟ್ಲಿ ಅದು ರಿಟ್ ಪಿಟಿಷನ್ ಸಂಬಂಧಪಟ್ಟ ಹಾಗೆ ಏನು ವಿಚಾರಣೆ ನಡೆಯುತ್ತಿದೆ ಅದು ಸುಪ್ರೀಂ ಕೋರ್ಟ್ಗೆ ವರ್ಗಾವಣೆ ಆಗಿದೆ. ಸುಪ್ರೀಂ ಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ನಾವು ಮತ್ತೆ ಗುರುವಾರ ವಿಚಾರಣೆಯನ್ನು ಮಾಡ್ತೀವಿ ಅಂಥೇಳಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ಸೊ ಸಿನಿಮಾ ಬಿಡುಗಡೆಗೆ ಈಗ ಆದೇಶವನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ ಸಿನಿಮಾ ಬಿಡುಗಡೆಗೆ. ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ನ ನಾಗಪ್ರಸನ್ನ ಅವರ ಪೀಠದಲ್ಲಿ ಏನು ವಿಚಾರಣೆ ನಡೀತಿತ್ತು ಆ ರಿಟ್ ಪಿಟಿಷನ್ ಅನ್ನು ಸುಪ್ರೀಂ ಕೋರ್ಟ್ ತನ್ನ ಪೀಠಕ್ಕೆ ವರ್ಗಾಯಿಸಿಕೊಂಡಿದೆ. ಅಂದರೆ ಸುಪ್ರೀಂ ಕೋರ್ಟ್ ಅದನ್ನೀಗ ನಮ್ಮ ಪೀಠದ ಮುಂದೆ ಇಡಿ ಅಂತ ಹೇಳಿ ಹೇಳಿರುವಂಥದ್ದು.
ಬಟ್ ಇವತ್ತಿನ ಅಬ್ಸರ್ವೇಷನ್ ಮತ್ತು ಕಳೆದ ಬಾರಿ ವಿಚಾರಣೆಯ ಸಂದರ್ಭದಲ್ಲಿ ಮತ್ತು ಆ ಹಿಂದಿನ ವಿಚಾರಣೆಯ ಸಂದರ್ಭದಲ್ಲಿ 3 ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂಥ ಅಭಿಪ್ರಾಯ ಏನಿದೆ ಅದು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಈಗ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಸಲಹೆ ಕೇಳಿ ಅಂತೇಳಿ ಆದೇಶವನ್ನು ಕೊಡುವಂಥದ್ದು ಅಥವಾ ಕ್ಷಮೆ ಕೇಳಿ ಅಂತೇಳಿ ಸಲಹೆಯನ್ನು ಕೊಡುವಂಥದ್ದು ಹೈಕೋರ್ಟ್ನ ಕೆಲಸ ಅಲ್ಲ, ನ್ಯಾಯಮೂರ್ತಿಗಳ ಕೆಲಸ ಅಲ್ಲ. ಏನು ಪ್ರೇಯರ್ ಆಗಿರುತ್ತೆ ನಾಗಪ್ರಸನ್ನ ಅವರ ಪೀಠದ ಮುಂದುಗಡೆ ಏನು ಪ್ರೇಯರನ್ನು ಮಾಡ್ಕೊಂಡಿರುವಂಥದ್ದು ಅಂತ ಹೇಳಿದ್ರೆ, ನಮಗೆ ಸಿನಿಮಾ ಬಿಡುಗಡೆಗೆ ಅಡ್ಡಿ ಆಗ್ತಾಯಿದೆ ಕರ್ನಾಟಕದಲ್ಲಿ, ಸಿನಿಮಾ ಬಿಡುಗಡೆ ಮಾಡಿದ್ರೆ ಥಿಯೇಟರ್ಗಳಿಗೆ ಬೆಂಕಿ ಹಚ್ತೀವಿ ಅಂತೇಳಿ ಬೆದರಿಕೆಯನ್ನು ಹಾಕಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ರಕ್ಷಣೆ ಕೊಡಿಸಿ ನಾವು ಸಿನಿಮಾ ಬಿಡುಗಡೆಗೆ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಅರ್ಜಿ ಸಲ್ಲಿಕೆ ಮಾಡಿರುವಂಥದ್ದು ಥಗ್ ಲೈಫ್ ಸಿನಿಮಾ ನಿರ್ಮಾಪಕರು, ರಾಜ್ಕಮಲ್ ಕಂಪನಿ ಏನಿದೆ ಅದು ಸಿನಿಮಾ ನಿರ್ಮಾಣ ಸಂಸ್ಥೆ. ನಾಗಪ್ರಸನ್ನ ಅವರು ಮೊದಲ ವಿಚಾರಣೆಯ ಸಂದರ್ಭದಲ್ಲಿ ಏನು ಸಲಹೆಯನ್ನು ಕೊಟ್ಟರು ಅಂತ ಹೇಳಿದ್ರೆ, ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿದ್ರೆ ಈ ವಿವಾದವೇ ಮುಗ್ದೋಗ್ಬಿಡುತ್ತೆ, ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತೇಳಿ ಕಮಲ್ ಹಾಸನ್ ಅವರು ಹೇಳ್ತಾರೆ. ನಾಗಪ್ರಸನ್ನ ಅವರು ಸಲಹೆಯನ್ನು ಕೊಡ್ತಾರೆ. ಬಟ್ ಕಮಲ್ ಹಾಸನ್ ಮಧ್ಯಾಹ್ನ ಮೊದಲ ಬಾರಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಮಧ್ಯಾಹ್ನದಷ್ಟೊತ್ತಿಗೆ ಫಿಲ್ಮ್ ಚೇಂಬರ್ಗೆ ಪತ್ರವನ್ನು ಬರೆದು ಸ್ಪಷ್ಟನೆಯನ್ನು ಕೊಡ್ತಾರೆ, ಕ್ಷಮೆಯನ್ನೇ ಯಾಚಿಸಲ್ಲ. ಸೊ ಮತ್ತೆ ಮೊನ್ನೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಆಗ ಮತ್ತೆ ನ್ಯಾಯಮೂರ್ತಿಗಳು ಕೇಳ್ತಾರೆ ನಾಗಪ್ರಸನ್ನ ಅವರು, ಕ್ಷಮೆ ಕೇಳಿದ್ರಾ ಕಮಲ್ ಹಾಸನ್ ಅವರು? ಇಲ್ಲ, ಕ್ಷಮೆ ಕೇಳದಿದ್ರೆ ಮುಗೀತಿತ್ತಲ್ಲ ಇದು ಅಂತೇಳಿ ಮತ್ತೆ ಹೇಳ್ತಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಮೊದಲ ಬಾರಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಟಿಪ್ಪಣಿ ಮಾಡ್ತು. ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ರಾಜ್ಯಗಳ ವಿಂಗಡಣೆ ಆಗಿರುವಂಥದ್ದು, ರಾಜ್ಯಗಳ ನಿರ್ಮಾಣ ಸ್ಥಾಪನೆ ಆಗಿರುವಂಥದ್ದು ಭಾಷೆಯ ಆಧಾರದ ಮೇಲೆ. ಹೀಗಾಗಿ ನೆಲ ಜಲ ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದು ರಾಜ್ಯದ ವಿರುದ್ಧ ಯಾರೇ ಹೇಳಿಕೆ ಕೊಟ್ಟರೂ ಕೂಡ ಸಹಜವಾಗಿ ಅದು ಒಂದು ಎಮೋಷನ್ ಔಟ್ಬಸ್ಟನ್ನು ಮಾಡುತ್ತೆ, ಭಾವನಾತ್ಮಕವಾಗಿ ಕೆರಳಿಸುತ್ತೆ ಪ್ರತಿಯೊಬ್ಬರನ್ನು. ಕನ್ನಡದ ಬಗ್ಗೆ ಯಾರೇ ಮಾತಾಡಿದ್ರೂ ಕೂಡ ಕೆರಳ್ತೀವಿ ನಾವು. ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಅದೊಂದು ಭಾವನಾತ್ಮಕ ಸಂಬಂಧ ಅಂತ ಇರುತ್ತೆ. ಜೊತೆಗೆ ಕಮಲ್ ಹಾಸನ್ ಅವರು ಇತಿಹಾಸಕಾರ ಅಲ್ಲ, ಭಾಷಾ ತಜ್ಞ ಅಲ್ಲ. ಹೀಗಾಗಿ ಯಾಕೆ ಇಂತಹ ಸ್ಟೇಟ್ಮೆಂಟನ್ನು ಕೊಡಬೇಕಿತ್ತು? ರಾಜಾಜಿ, ತಮಿಳುನಾಡಿನ ರಾಜಾಜಿ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂಥೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದು ಈಗ ಅಲ್ಲ, ಹಿಂದೆ 1950ರ ದಶಕದಲ್ಲಿ. ಆ ಸಂದರ್ಭದಲ್ಲಿ ರಾಜಾಜಿಯವರೇ ತಾವು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಕ್ಷಮೆಯನ್ನು ಕೇಳಿದ್ರು. ಸೊ ಈಗ ಕಮಲ್ ಹಾಸನ್ ಅವರು ಕೂಡ ಅದೇ ರೀತಿ ಕ್ಷಮೆಯನ್ನು ಕೇಳಲಿ, ಈ ವಿವಾದ ಮುಗಿದೋಗುತ್ತೆ ಅನ್ನುವಂಥ ಒಂದು ಉತ್ತಮವಾದಂತಹ ಸಲಹೆಯನ್ನು ಕಮಲ್ ಹಾಸನ್ ಅವರಿಗೆ ಕೊಟ್ಟಿದ್ರು. ಆದರೆ ಕಮಲ್ ಹಾಸನ್ ದೊಡ್ಡ ನಟ ಎನ್ನುವಂತಹ ಒಂದು ಆ ತಲೆ ಇರುತ್ತಲ್ಲ, ಆ ಕಾರಣಕ್ಕೋಸ್ಕರ ಕಮಲ್ ಹಾಸನ್ ಕ್ಷಮೆಯನ್ನು ಕೇಳಲಿಲ್ಲ. ಬದಲಿಗೆ ನಾನು ಕನ್ನಡವನ್ನು ಟೀಕಿಸಿಲ್ಲ, ಕನ್ನಡವನ್ನು ಅವಮಾನಿಸಿಲ್ಲ, ನನ್ನ ಮಾತಿನ ಉದ್ದೇಶ ಈ ರೀತಿ ಇತ್ತು ಅಂಥೇಳಿ ಅದಕ್ಕೆ ಮತ್ತಷ್ಟು ಸಮಜಾಯಿಷಿಯನ್ನು ಕೊಟ್ಟರೆ ಹೊರತು ಕ್ಷಮೆಯನ್ನು ಕೇಳಲಿಲ್ಲ. ಸೊ ಆಮೇಲೆ ವಿಚಾರಣೆಯ ಒಂದು ಹಂತದಲ್ಲಿ ಫಿಲ್ಮ್ ಚೇಂಬರ್ ಮತ್ತು ಈ ಸಿನಿಮಾ ನಿರ್ಮಾಪಕರ ನಡುವೆ ಮಾತುಕತೆ ನಡೀತದೆ. ಅದಾದಮೇಲೆ ನಿರ್ಧಾರ ಕೈಗೊಳ್ತೀವಿ ಸಿನಿಮಾ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಅಂಥೇಳಿ ಥಗ್ ಲೈಫ್ನ ಸಿನಿಮಾ ನಿರ್ಮಾಪಕರೇ ಹೇಳಿದ್ರು ಕರ್ನಾಟಕ ಹೈಕೋರ್ಟ್ಗೆ. ಹಾಗಾಗಿ ಕರ್ನಾಟಕ ಹೈಕೋರ್ಟ್ ಆ ಅರ್ಜಿಯ ವಿಚಾರಣೆಯನ್ನು ಮತ್ತೆ ಮುಂದೂಡ್ತು. ಈಗ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆಗಿದೆ, ತೋಪೆದ್ದೋಗಿದೆ ಸಿನಿಮಾ, ಬಕವಾಸ್ ಸಿನಿಮಾ ಅಂಥೇಳಿ ಜನ ಹೇಳ್ತಿದ್ದಾರೆ. ತಮಿಳುನಾಡಿನಲ್ಲೇ ಜನ ಆ ಸಿನಿಮಾವನ್ನು ನೋಡಿಲ್ಲ. ಸಿನಿಮಾದ ಕಲೆಕ್ಷನ್, ಕಮಲ್ ಹಾಸನ್ ಅಂತಹ ಒಬ್ಬ ನಟ ನಟಿಸಿರುವಂಥ, ಅದು ಮಣಿರತ್ನ ನಿರ್ದೇಶನದ ಕಮಲ್ ಹಾಸನ್ರಂತಹ ದೊಡ್ಡ ನಟ ನಟಿಸಿರುವಂಥ ಒಂದು ಸಿನಿಮಾ, ಅವರ ರಾಜ್ಯದಲ್ಲೇ ಆ ಸಿನಿಮಾ ನೋಡಿದಂಥ ಮೊದಲ ದಿನವೇ ಸಿನಿಮಾ ನೋಡಿದಂತಹ ಅಲ್ಲಿಯ ಜನ ತಮಿಳುನಾಡಿನವರೇ ಚೀತು ಅಂತ ಉಗಿತಿದ್ದಾರೆ. ಇದೊಂದು ಡಬ್ಬಾ ಸಿನಿಮಾ, ಇದು ವೇಸ್ಟ್ ಸಿನಿಮಾ, ಈ ಸಿನಿಮಾನ ನೋಡಬೇಡಿ, ಈ ಸಿನಿಮಾದಲ್ಲಿ ಏನೂ ಇಲ್ಲ, ತಲೆಬುಡ ಇಲ್ಲ ಈ ಸಿನಿಮಾಕ್ಕೆ ಅಂಥೇಳಿ ಅಲ್ಲಿಯ ಜನರೇ ಟೀಕೆ ಮಾಡ್ತಿದ್ದಾರೆ. ಬಹುಶಃ ಕಮಲ್ ಹಾಸನ್ ಒಂದು ವೇಳೆ ಕ್ಷಮೆಯನ್ನು ಕೇಳಿ ಏಕಕಾಲಕ್ಕೆ ಕರ್ನಾಟಕದಲ್ಲೂ ಒಂದು ವೇಳೆ ಸಿನಿಮಾ ಏನಾದರೂ ಬಿಡುಗಡೆ ಆಗಿದ್ರೆ ಸ್ವಲ್ಪ ಕಾಸು ಮಾಡ್ಕೋಬೋದಿತ್ತು. ಈಗ ಇನ್ ಕೇಸ್ ಬಿಡುಗಡೆ ಆದರೂ ಕೂಡ ಯಾರು ನೋಡ್ತಾರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪುಕ್ಸಟೆ ಹೋಗಿ 500-600 ರೂಪಾಯಿ ಟಿಕೆಟ್ ಕೊಟ್ಟು, ಅಲ್ಲಿ ಪಾಪ್ಕಾರ್ನಿಗೆ ಟಿಕೆಟ್ ಕೊಟ್ಟು, ಅಲ್ಲಿ ಪೆಪ್ಸಿ ಕೊಕೊಕೋಲಕ್ಕೆ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋಕ್ಕೆ ಜನಕ್ಕೇನು ತಲೆ ಕೆಟ್ಟಿದೆಯಾ? ಯಾರು ನೋಡ್ತಾರೆ ಸಿನಿಮಾ? ಏನೋ ಹುಚ್ಚಾಭಿಮಾನಿಗಳು ನೋಡಬೇಕಷ್ಟೇ, ಇಲ್ಲ ಅಂತಲ್ಲ. ಬಟ್ ನಿಜಕ್ಕೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕೆನ್ನುವಂಥ ಒಂದು ಆಡಿಯನ್ಸ್ ಇದೆಯಲ್ಲ, ಆ ವರ್ಗ ಮತ್ತೆ ಸಿನಿಮಾ ನೋಡೋಕ್ಕೆ ಹೋಗಲ್ಲ, ಯಾಕಂದ್ರೆ ತೋಪೆದ್ದೋಗಿದೆ ಸಿನಿಮಾ.
ಬಟ್ ಸುಪ್ರೀಂ ಕೋರ್ಟ್ ಇವತ್ತು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತು ಅಂತ ಹೇಳಿದ್ರೆ, ಕ್ಷಮೆ ಕೇಳುವಂತೆ ಹೇಳುವಂಥದ್ದು ಹೈಕೋರ್ಟ್ನ ಕೆಲಸ ಅಲ್ಲ. ನಿಮಗೆ ಏನು ಪ್ರೇಯರನ್ನು ಮಾಡಿರ್ತಾರೆ ಅದನ್ನು ಮಾಡಿ ಅಂಥೇಳಿ ಹೈಕೋರ್ಟ್ನ ಅಭಿಪ್ರಾಯ, ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಇದ್ದಿರುವಂಥದ್ದು ಇವತ್ತು. ಮತ್ತು ಈ ಸಿನಿಮಾ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಈ ತಡೆಗಳಿದೆಯಲ್ಲ, ಹೋರಾಟ ಮಾಡ್ತೀವಿ, ಬೆಂಕಿ ಹಚ್ತೀವಿ, ಥಿಯೇಟ್ರಿಗೆ ಬೆಂಕಿ ಹಚ್ತೀವಿ, ಬಿಡಲ್ಲ ಸಿನಿಮಾ ಬಿಡುಗಡೆಗೆ ಅಂಥೇಳಿ, ಇವೆಲ್ಲವೂ ಭವಿಷ್ಯದ ದಿನಗಳಲ್ಲಿ ಇವೆಲ್ಲವೂ ಕೂಡ ಸ್ಟಾಪ್ ಆಗ್ತದೆ. ಬಿಕಾಸ್ ಇದು ಬಿಗ್ ಇಶ್ಯೂ ಇವೆಲ್ಲ, ಅಂದರೆ ಲಾರ್ಜರ್ ಇಶ್ಯೂಸ್ ಇದೆ ಇದರಲ್ಲಿ. ಸೊ ಸುಪ್ರೀಂ ಕೋರ್ಟ್ ಗುರುವಾರ ಮತ್ತೆ ವಿಚಾರಣೆ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಬಹುಶಃ ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಕೊಡ್ಬೋದು. ಬಿಡುಗಡೆ ಮಾಡಬೇಕು ಅಂತ ಹೇಳಿದೆ, ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಯಾರಿಂದ? ಕೇಂದ್ರೀಯ ಸಿನಿಮಾ ಪ್ರಮಾಣ ಪತ್ರ ಮಂಡಳಿಯಿಂದ ಯಾವುದೆಲ್ಲ ಸಿನಿಮಾಗಳು ಸರ್ಟಿಫೈ ಆಗಿದ್ವೋ ಆ ಸಿನಿಮಾಗಳನ್ನು ಸಿನಿಮಾದ ನಿರ್ಮಾಪಕರು ಬಿಡುಗಡೆ ಮಾಡಬೇಕು ಅಂತೇಳಿ ಬಯಸಿದಂತಹ ಸಂದರ್ಭದಲ್ಲಿ ಆ ಸಿನಿಮಾದ ಬಿಡುಗಡೆಗೆ ಬೇಕಾದಂತಹ ಸಹಕಾರವನ್ನು ಕೊಡುವಂಥದ್ದು ರಾಜ್ಯದ ಕರ್ತವ್ಯ ಅಂಥೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಸೊ ನೋಡೋಣ ಗುರುವಾರ ಏನಾಗುತ್ತೆ ಅಂಥೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.